ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ಬಂದು ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಹೆಣ್ಣಾಗಿ ಹುಟ್ಟೋದೇ ಒಂದು ಶಾಪನ ಅಂತ. ಹೌದು, ನಿಜವಾಗ್ಲೂ ಅಲ್ವಾ? ನಿಜ ಫ್ರೆಂಡ್ಸ. ನಮ್ಮ ಎಷ್ಟೋ ಜನ ಹೆಣ್ಮಕ್ಳಿಗೆ ನಾವು ಹೆಣ್ಣಾಗಿ ಹುಟ್ಟಿದೆ ಒಂದು ಶಾಪನ ಅಂತ ಅನ್ನಿಸ್ತದೆ. ಕೆಲವು ಹೆಣ್ಮಕ್ಳಿಗಂತೂ ನಿಜವಾದ ಅದು ಶಾಪನೇ ಅಂತ ಅನಿಸ್ಬೋದು. ಯಾಕೆ ಅಂದರೆ ಒಂದು ಕಡೆ ತಂದೆ ತಾಯಿ ಪ್ರೀತಿ ಇಲ್ಲ, ಒಂದು ಕಡೆ ಗಂಡನ ಪ್ರೀತಿ ಇಲ್ಲ, ಒಂದು ಕಡೆ ಮಕ್ಕಳ ಪ್ರೀತಿ ಇಲ್ಲ, ಒಂದು ಜೀವನಕ್ಕೆ ಗುರಿ ಇಲ್ಲ, ದಾರಿ ಇಲ್ಲ, ಅರ್ಥ ಇಲ್ಲ. ಈ ಥರ ಒಂದು ಜೀವನದ ಬದುಕನ್ನು ಎಷ್ಟೋ ಹೆಣ್ಮಕ್ಳು ಎದುರಿಸ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಮನೇಲೂ ವ್ಯಾಲ್ಯೂ ಇರಲ್ಲ, ಹುಟ್ಟಿದ ಮನೆಯಲ್ಲೂ ಅವ್ರಿಗೆ ಒಂದು ಅವ್ರದ್ದೇ ಆದಂಥ ಒಂದು ಸ್ಥಾನ ಕೊಡಲ್ಲ. ಎಲ್ಲ ಹೆಣ್ಮಕ್ಳು ಹೇಳ್ತಾ ಇಲ್ಲ, ಕೆಲವು ಹೆಣ್ಮಕ್ಳಿಗೆ ಅದು ನಿಜವಾಗ್ಲೂ ಅವರು ಎಷ್ಟೋ ಸಲ ನಾವು ಹುಟ್ಟೋದೇ ಶಾಪನ ಅಂತ ಅನ್ನಿಸ್ಬಿಡುತ್ತೆ. ಆದರೆ ಎಕ್ಸಾಂಪಲ್ ನನಗೂ ಅಷ್ಟೇ, ನಾನು ಹೆಣ್ಣಾಗಿ ಹುಟ್ಟಿದ್ದೆ ನನಗೆ ಶಾಪನ ಅಂತ ಅನ್ನಿಸ್ತದೆ. ಯಾಕೆ ಅಂದರೆ ಯಾವಾಗ್ಲೂ ಮಾನ ಅವಮಾನ ಇದ್ರ ಮೇಲೆ ಜೀವನ ನಿಂತಿದೆ ಅಂತಂದಾಗ ನಾವು ಹುಟ್ಟಿದೆ ತಪ್ಪ, ನಾವು ಏನು ಶಾಪ ಹೊತ್ಕೊಂಡು ಬಂದಿದ್ದೀವಿ, ಹಿಂದಿನ ಜನ್ಮದಲ್ಲಿ ಏನಾದರೂ ನಮಗೆ ಶಾಪಗಳಿತ್ತ, ನಾವು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ ಅಂತ ಎಷ್ಟೋ ಸಲ ನನಗೆ ಪ್ರಶ್ನೆ ಮಾಡ್ಕೊಂಡಿದ್ದು. ಯಾಕಂದರೆ ಹೆಣ್ಣಾಗಿ ಹುಟ್ಟಿದ್ಮೇಲೆ ನೋವು ಅನ್ನೋದು ಸಹಜ. ಆದರೆ ಪ್ರತಿಯೊಂದಕ್ಕೂ ಪ್ರೀತಿಸೋ ಗಂಡ ಆಗಲಿ, ಪ್ರೀತಿಸೋ ತಂದೆ ತಾಯಿಗಳಾಗಲಿ, ನನ್ನವರು ತನ್ನವರು ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋದು, ಇವೆಲ್ಲ ಇದ್ದರೆ ಆ ಹೆಣ್ಣಿನ ಮನಸ್ಸು ಎಷ್ಟು ಚೆಂದ ಇರುತ್ತಲ್ವ. ಆ ಹೆಣ್ಣಿಗೆ ಹೆಣ್ಣೇ ಸಾಟಿಯಾಗಿರ್ತಾಳೆ. ಆದರೆ ಒಂದೊಂದ್ಸಲಿ ಅವಳು ಜೀವನದಲ್ಲಿ ಎಲ್ಲ ಥರದ್ರಲ್ಲೂ ಗಂಡನ ಯಶಸ್ವಿಗಾಗಲಿ, ಒಂದು ಸೋಲ್ಗೋಳೆ ಗೆಲುವುಗೋಳೆ ಎಲ್ಲದರಲ್ಲೂ ನಿಂತಿರ್ತಾಳೆ. ಎಲ್ಲದರಲ್ಲೂ ನಿಂತು ಬೆಳಿಗ್ಗೆ ಎದ್ದು ಅವಳು ದಿನಚರಿ ಮಾಡಿಕೊಂಡು, ಮಕ್ಕಳು ಮರಿ ನೋಡಿಕೊಂಡು, ತಂದೆ ತಾಯಿಗಳನ್ನ ನೋಡಿಕೊಂಡು, ಅತ್ತೆ ಮಾವನ ನೋಡಿಕೊಂಡು, ಗಂಡನ ಸೇವೆ ಮಾಡಿಕೊಂಡು, ಮಕ್ಕಳ ಸೇವೆ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ತಾಯಿದ್ರು. ಅವಳಿಗೆ ಅಪವಾದನೆ ಅನ್ನೋದು ತಪ್ಪಲ್ಲ. ಏನಾದರೂ ವಿಷಯದಲ್ಲಿ ಹಂಗಿಸ್ತಾನೆ ಇರ್ತಾರೆ. ಅವಳು ಎಷ್ಟೇ ಮಾಡಿ, ಅವಳು ಏನೇ ಒಳ್ಳೇದು ಮಾಡಿದ್ರೂ ಅವಳನ್ನ ತಪ್ಪಿದಷ್ಟೇ ಮಾಡೋದೇ ಹೆಣ್ಣನ್ನು ಮಾತ್ರ. ಹಾಗಾಗಿ ಎಷ್ಟೋ ಜನ ಹೆಣ್ಮಕ್ಳಿಗೆ ನಾವು ಹೆಣ್ಣಾಗಿ ಹೇಗೆ ಹುಟ್ಟಿದ್ದೀವಿ ಅಂತ, ಒಳ್ಳೆ ಗಂಡನ ಮನೆಗೆ ಸೇರಿದ್ರೆ ಅವಳ ಜೀವನ ಪವಿತ್ರವಾಗಿರುತ್ತೆ. ಅದೇ ಒಂದು ಒಳ್ಳೆ ಕಡೆ ಕೆಟ್ಟದ ಕಡೆ ಸೇರಿದ್ರೆ ಅವಳ ಜೀವನ ಯಾವ ಯಮಶತ್ರುನಿಗೂ ಬೇಡ, ಅಷ್ಟೆಲ್ಲ ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಗಂಡ ಸರಿ ಇದ್ದರೆ ಒಂಥರ ಮಾತಾಡ್ತಾರೆ, ಸರಿ ಇಲ್ಲ ಅಂದರೆ ಒಂಥರ ಮಾತಾಡ್ತಾರೆ. ಹೆಣ್ಮಕ್ಳು ಚೆನ್ನಾಗಿದ್ದರೂ ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದರೆ ಮಾತಾಡ್ತಾರೆ. ಅವಳು ಅಂದವಾಗಿದ್ರೂ ಅವಳನ್ನ ವರ್ಣನೆ ಮಾಡ್ತಾರೆ, ಕೆಟ್ಟದಾಗಿದ್ದರೂ ಅವಳನ್ನ ವರ್ಣನೆ ಮಾಡ್ತಾರೆ. ಬೆಳ್ಳಾಗಿ ಹುಟ್ಟಿದ್ರೂ ತಪ್ಪೆ, ಕಪ್ಪಾಗಿ ಹುಟ್ಟಿದ್ರೂ ತಪ್ಪೆ. ಹೆಣ್ಣಿಗೆ ಪ್ರತಿಯೊಂದರಲ್ಲೂ ನಿಂದನೆ, ಪ್ರತಿಯೊಂದರಲ್ಲೂ ಅವಳ ದೋಷಣೆ. ಎಲ್ಲ ಇದರಲ್ಲೂ ಅವಳು ಕೂತ್ರೆ ತಪ್ಪು, ನಿಂತರೆ ತಪ್ಪು, ಅವಳು ಏನಾರು ಮಾಡಿದ್ರೆ ತಪ್ಪು. ತಂದೆ ತಾಯಿ ಮನೆಗಳಲ್ಲಿ ಒಂಥರ ಕಷ್ಟ ಅನುಭವಿಸಿದ್ರೆ ಹೆಣ್ಮಕ್ಳು ಅತ್ತೆ ಮಾವನ ಮನೇಲಿ ಒಂದೊಂಥರ ಕಷ್ಟ ಅನುಭವಿಸ್ತಾರೆ. ಅಂದರೆ ಕೆಲವು ಹೆಣ್ಮಕ್ಳಿಗೆ ಶಾಪ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಎಲ್ಲ ಥರದ್ರೂ ಜೀವನಗಳನ್ನ ಫೇಸ್ ಮಾಡ್ತಾರೆ. ನೆಮ್ಮದಿ ಅನ್ನೋದೇ ಅವ್ರ ಲೈಫಲ್ಲಿ ಇರೋದಿಲ್ಲ. ಯಾಕಂದರೆ ಒಂದು ನೆಮ್ಮದಿ ಮುಗೀತು ಅಂದರೆ ಇನ್ನೊಂದು ನಂದೆಲ್ಲಿಡಲಿ ಅಂತ ಬರ್ತಾ ಇರ್ತದೆ ಪಾಪ. ಹೆಣ್ಮಕ್ಳು ಒಂದೊಂದ್ಸಲಿ ನಾವೇನು ಪಾಪ ಮಾಡಿದ್ದೀವಿ, ಈ ಥರನೋ ಒಂದು ಜೀವನನೂ ನಮಗಿದೆಯಾ ಅಂತ ಅನ್ನಿಸ್ತದೆ. ನಿಜ ಅಲ್ವಾ ಫ್ರೆಂಡ್ಸ್? ಯಾಕಂದರೆ ಎಷ್ಟೋ ಹೆಣ್ಮಕ್ಳಿಗೆ ಕಟ್ಕೊಂಡವನೊಬ್ಬ ಕರೆಕ್ಟಾಗಿದ್ದು, ಅತ್ತೆ ಮಾವ ಕರೆಕ್ಟಾಗಿದ್ದು, ಅಪ್ಪ ಅಮ್ಮ ಕರೆಕ್ಟಿದ್ರೆ ಅವಳ ಜೀವನ ಬಂಗಾರ ಆಗಿರುತ್ತೆ. ತುಂಬ ಜನ ಹೆಣ್ಮಕ್ಳನ್ನ ನೋಡಿದ್ದೀನಿ, ಅವ್ರು ಭಾಳ ಯಾವತ್ತೂ ಬಂಗಾರವಾಗೇ ಇರುತ್ತೆ, ತುಂಬಾ ಚೆನ್ನಾಗಿರ್ತಾರೆ. ಆದರೂ ಅವ್ರಿಗೆ ಒಂದೊಂದು ಮನಸ್ಸಲ್ಲಿ ಒಂದೊಂಥರ ಯೋಚನೆಗಳಿರ್ತವೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಆದರೆ ಕೆಲವು ಹೆಣ್ಮಕ್ಳು ಇರ್ತಾರಲ್ಲ ಪಾಪ, ಯಾವ ಯಮಶತ್ರುಗೂ ಬೇಡ ಫ್ರೆಂಡ್ಸ್ ಅಂಥವ್ರು. ಯಾಕಂದರೆ ಅವರು ಒಂದು ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಕಷ್ಟ ಅಂತ ಹೋಗಿ ಅಪ್ಪನ ಮನೇಲಿ ಹೇಳ್ಕೊಳಕ್ಕಾಗಲ್ಲ, ಅಪ್ಪನ ಮನೆ ನೋವನ್ನ ಗಂಡನ ಮನೇಲಿ ಹೇಳ್ಕೊಳಕ್ಕಾಗಲ್ಲ. ಯಾಕೆ ಅಂದರೆ ಅಪ್ಪ ಅಮ್ಮನ ನೋವನ್ನ ಹೋಗಿ ಗಂಡನ ಹತ್ರ ಹೇಳ್ಕೊಂಡ್ರೆ ಗಂಡನ ಮನೇಲಿ ಕೀಳಾಗ್ಬಿಡ್ತೀವಿ. ಗಂಡನ ಮನೆ ನೋವನ್ನ ತೊಗೊಂಡೋಗಿ ಅಪ್ಪನ ಮನೆಗೆ ಇದು ಮಾಡಿದ್ರೆ ನನ್ನ ಮಕ್ಕಳು ಇಷ್ಟು ಕಷ್ಟದಲ್ಲಿದ್ದಾರ ಅಂತ ಕೆಲವು ತಂದೆ ತಾಯಿಗಳು ಸ್ಪಂದಿಸ್ತಾರೆ, ಕೆಲವು ತಂದೆ ತಾಯಿಗಳು ಸ್ಪಂದಿಸಲ್ಲ. ಹಾಗಾಗಿ ಹೆಣ್ಮಕ್ಳಿಗೆ ಸಮ ಯಾರೂ ಇಲ್ಲ. ಯಾಕಂದರೆ ಅವ್ರ ನೋವನ್ನ ಅವರೇ ತಿನ್ನಬೇಕು. ಯಾಕೆ ಅಂದರೆ ಅವರಿಗೆ ನನ್ನವರು ತನ್ನವರು ಯಾರೂ ಇರಲ್ಲ. ಏನೇ ನೋವು ಬರಲಿ ಅವ್ರ ಹತ್ರನೂ 4 ಗೋಡೆ ಒಳಗೆ ಅಳಬೇಕಾಗುತ್ತೆ ಅಷ್ಟೇ. ಅವ್ರಿಗಿರೋದು ಅದನ್ನೇ. ಯಾರು ಇಲ್ಲದಾಗ ಅಳೋದು, ಯಾರು ಇಲ್ಲದಾಗ ನೋವು ಪಟ್ಕೊಳ್ಳೋದು, ಯಾರ ಹತ್ರ ಒಂದು ಕಷ್ಟನ ಶೇರ್ ಮಾಡ್ಕೊಳಕ್ಕಾಗಲ್ಲ, ದುಃಖನ ಶೇರ್ ಮಾಡ್ಕೊಳಕ್ಕಾಗಲ್ಲ. ನಮಗೆ ನಾವೇನೇ ಅಂತ ಧೈರ್ಯ ತುಂಬ್ಕೋಬೇಕು. ಯಾಕಂದರೆ ಒಂದು ಫ್ಯಾಮಿಲಿ ಮಧ್ಯೆ ಸಿಕ್ಕಾಕೊಂಡಿರೋ ಎಷ್ಟೋ ಹೆಣ್ಮಕ್ಳದು ನೋವಿನ ಕತೆ ಇದು. ಯಾಕಂದರೆ ಅವ್ರಿಗೆ ಯಾರಿಗೂ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಎಷ್ಟು ನೋವು ತಿಂತಾಯಿರ್ತಾರೆ. ಒಬ್ಬರ ಹತ್ರ ಹೇಳ್ಕೊಂಡ್ರೆ ನಮ್ಮನ್ನು ಎಲ್ಲಿ ಕೀಳಾಗಿ ನೋಡ್ತಾರೋ, ಎಲ್ಲಿ ನಮ್ಮ ಫ್ಯಾಮಿಲಿನ ದೂಷಣೆ ಮಾಡ್ತಾರೋ ಅಂತ ಎಷ್ಟೋ ಜನ ಇರ್ತಾರೆ. ಯಾಕಂದರೆ ಗಂಡನ ಮನೆ ಬಡಿಸ್ತಾನ ಅಪ್ಪನ ಮನೇಲಿ ಹೇಳೋಕ್ಕಾಗಲ್ಲ, ಅಪ್ಪನ ಮನೆ ಬಡಿಸ್ತಾನ ಗಂಡನ ಮನೇಲಿ ಹೇಳೋಕ್ಕಾಗಲ್ಲ. ಗಂಜಿ ಕುಡಿದ್ರು ಚಿತ್ರಾನ್ನ ತಿಂದಿದ್ದೀವಿ ಅಂತ ರೇಂಜಿಗೆ ಹೆಣ್ಮಕ್ಳು ಬದುಕ್ತಾರೆ. ಆ ಥರ ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ಬರು ಅಷ್ಟೇ. ನಾನು ಅಷ್ಟೇ ಫ್ರೆಂಡ್ಸ್. ಏನಂದರೆ ಏನೇ ಕಷ್ಟ ಇರಲಿ, ಏನೇ ಬರಲಿ, ಯಾರ ಮುಂದೆನೂ ತಲೆ ಬಾಗಕ್ಕೆ ಹೋಗಲ್ಲ. ನಮಗೆ ಅಂತ ಎಲ್ಲೋ ಒಂದು
ದೇವರು ಒಂದು ಕಡೆ ನೆಮ್ಮದಿ ಕೊಟ್ಟಿರ್ತಾನೆ ಅಂತ ಅನ್ಬೋದು. ಆದರೆ ನಮ್ಮ ಮಕ್ಕಳ ಮುಖಗಳನ್ನ ನೋಡಿಕೊಂಡು ನಾವು ನೆಮ್ಮದಿ ಪಡ್ಕೋಬೇಕು. ಯಾಕಂದರೆ ನಾವು ನಮಗೋಸ್ಕರ ಬದುಕ್ತೋದ್ರು ನಮ್ಮ ಮಕ್ಕಳಿಗೋಸ್ಕರನಾದ್ರು ಬದುಕಬೇಕು ಅನ್ನೋದೇ ನನ್ನ ಒಂದು ಪಾಲಿಸಿ. ಈಗ ನಾನು ಬದುಕೋದು ಮಗಳಿಗೋಸ್ಕರನೇ. ಹಾಗೆ ಎಷ್ಟೋ ಹೆಣ್ಮಕ್ಳು ಅಷ್ಟೇ, ಏನೇ ನೋವು ಆದ್ರೂ ಅವ್ರು ಒಂದೊಂದು ಮಕ್ಕಳಿರ್ತಾರಲ್ಲ, ಆ ಮಕ್ಕಳಿಗೋಸ್ಕರ ಎಲ್ಲ ನೋವು ದುಃಖಗಳನ್ನ ಮಡಿಗಿಟ್ಕೊಂಡು ಬದುಕ್ತಾ ಇರ್ತಾರೆ. ಯಾಕಂದರೆ ನಮ್ಮ ಮುಂದಿನ ಜೀವನ ನಮ್ಮ ಮಕ್ಕಳ ಜೊತೆ ಅಂತ. ಹಾಗಾಗಿ ಹೆಣ್ಮಕ್ಳು ಎಲ್ಲ ವಿಷಯದಲ್ಲೂ ಎಡ್ಗಕ್ಕೆ ಹೋಗಬೇಡಿ. ಯಾಕಂದರೆ ಎಡಗ್ಬಿಟ್ರೆ ಒಂದು ಸಲ ಮತ್ತೆ ಲೈಫನ್ನು ನಾವು ಸರಿ ಮಾಡ್ಕೋಬೇಕಂದ್ರೆ 100 ಸಲ ದಾರಿಗಳೇ ಸಿಗೋದೇ ಇಲ್ಲ ನಮಗೆ ಬಿಡಿ. ಒಂದು ಸಲ ಎಡಗ್ತು ಲೈಫಲ್ಲಿ ಅಂದರೆ ಇನ್ನೂ ನಮ್ಮ ದಾರಿಗಳು ಒಳ್ಳೆ ರೀತಿಲಿ ನಡೀತದೆ ಅನ್ನೋದೆಲ್ಲ ಭ್ರಮೆ. ಯಾಕಂದರೆ ಆ ಒಳ್ಳೆ ರೀತಿ ಜೀವನ ಯಾವತ್ತೂ ಸಿಗಲ್ಲ. ಹಾಗಾಗಿ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ಹಿಂದೆ ಮುಂದೆ 10 ಸಲ ಯೋಚನೆ ಮಾಡಿ ಲೈಫಲ್ಲಿ ನಿಮಗೆ ಯಾವುದು ಚಾಯ್ಸ್ ಅನ್ನುತ್ತೋ ಅದ್ರ ಮಾತ್ರ ಗಮನ ಕೊಡಿ. ಯಾಕಂದರೆ ಒಂದು ಸಲ ನಮ್ಮ ಒಂದು ಲೋಟ ಗಾಜಿನ ಲೋಟ ಹೇಗೆ ಒಡೆದೋಗುತ್ತೋ ಹಾಗೆ ನಮ್ಮ ಜೀವನ ಒಂದು ಸಲ ಒಡೆದೋದ್ರೆ ಮತ್ತೆ ರೆಡಿ ಮಾಡೋಕ್ಕಾಗಲ್ಲ. ಅದು ಎಲ್ಲ ಹೆಣ್ಮಕ್ಳದೇ. ಆದರೆ ನಾವು ಹೆಣ್ಮಕ್ಳಾಗಿ ಹುಟ್ಟಿದೆ ಶಾಪ ಅನ್ನಿಸ್ಬಿಡುತ್ತೆ ಒಂದೊಂದ್ಸರಿ, ಏನಪ್ಪ ಜೀವನ ಇದು ಅಂತ. ಯಾಕಂದರೆ ದಿನ ಒಬ್ಬೊಬ್ರದ್ದು ಒಂದೊಂಥರ ಸ್ಟೋರಿ ಇರುತ್ತೆ ಫ್ರೆಂಡ್ಸ್. ನನ್ನದೇ ಒಂಥರ ಸ್ಟೋರಿ ಆದರೆ ಇನ್ನೊಬ್ರದ್ದೇ ಒಂಥರ ಸ್ಟೋರಿ ಇರುತ್ತೆ, ಇನ್ನೊಬ್ರದ್ದೇ ಒಂಥರ ಸ್ಟೋರಿ ಇರ್ತದೆ. ಅನುಮಾನ ಪಡೋ ಗಂಡ, ಕುಡಿಯೋ ಗಂಡ, ಒಂದು ಕಡೆ ಒಳ್ಳೆ ರೀತಿ ನೋಡ್ಕೊಳ್ಳೋ ಗಂಡ, ಒಳ್ಳೆ ಅತ್ತೆ ಮಾವ ಇರಲ್ಲ. ಒಳ್ಳೆ ಗಂಡ ಇದ್ದರೆ ಒಳ್ಳೆ ಅತ್ತೆ ಮಾವ ಇರಲ್ಲ, ಒಳ್ಳೆ ಅತ್ತೆ ಮಾವ ಇದ್ದರೆ ಒಳ್ಳೆ ಗಂಡ ಇರಲ್ಲ. ಹೆಣ್ಮಕ್ಳ ಜೀವನ ಒಳ್ಳೆ ತಂದೆ ತಾಯಿ ಇರಲ್ಲ. ಯಾವ ಹೆಣ್ಮಕ್ಳಿಗೂ ಬೇಡ ಫ್ರೆಂಡ್ಸ್ ಇಂಥ ಒಂದೊಂದು ಜೀವನಗಳನ್ನ ಎದುರಿಸ್ಬೇಕಾದ್ರೆ ಆ ಹೆಣ್ಣು ಯಪ್ಪ ದೇವರೇ ಭಗವಂತ ಇನ್ನೊಂದು ಜನ್ಮ ಆದರೆ ನನಗೆ ಹೆಣ್ಣಿನ ಜನ್ಮ ಅಂತ ಕೊಡಬೇಡ ಅಂತ ಎಷ್ಟೋ ಜನ ಹೆಣ್ಮಕ್ಳು ದೇವ್ರ ಮನೆ ಕೂತ್ಕೊಂಡು ಅಳೋದುಂಟು, ತನಗೆ ತಾನೇ ನೋವು ಅನ್ಕೊಡೋದುಂಟು. ಯಾಕಂದರೆ ಅದನ್ನು ಒಬ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಗಂಡನ ಮನೆ ಬಿಟ್ಟು ಮನೆಗೆ ಹೋದರೆ ಗಂಡ ಬಿಟ್ಟೋಳು ಅಂತಾಳೆ. ಅದೇ ಅಪ್ಪನ ಮನೇಲಿ ಏನೇ ಆದ್ರೂ ಗಂಡನ ಮನೇಲೇ ಜಯಿಸ್ಕೊ ಹೋಗ್ಬೇಕು. ಅಪ್ಪನ ಮನೆಗೆ ಹೋದರೆ ಮರ್ಯಾದೆ ಹೋಗುತ್ತೆ. ಏನು ಜನ್ಮ ಅಲ್ವಾ ಫ್ರೆಂಡ್ಸ್ ಹೆಣ್ಮಕ್ಳದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ.